ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗೆಳೆಯ ರಾಕೇಶ. ಸ್ನೇಹಿತರೆ, ಇವತ್ತು ಮತ್ತೊಂದು ಹೊಸ ಟ್ಯುಟೋರಿಯಲ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಜಿಯೋ ಪಾಸ್ ಎಂಬ ಅಪ್ಲಿಕೇಶನ್ ಮೂಲಕ ನಾವು ಜಿಯೋ ನಂಬರ್ಗೆ ರೀಚಾರ್ಜ್ ಮಾಡ್ಕೊಬೋದು ಮತ್ತು ಇದರಿಂದ ಕಮಿಷನ್ ಕೂಡ ಸಿಗುತ್ತೆ. 1000ಕ್ಕೆ 40 ರೂಪಾಯಿಗಳ ಒಂದು ಕಮಿಷನ್ ಪಡಿಬೋದು. ಅದು ಯಾವ ಥರ ಅಂತ ನಾನೀಗ ತೋರಿಸ್ಕೊಡ್ತೀನಿ. ಬನ್ನಿ, ಅಪ್ಲಿಕೇಶನನ್ನು ಓಪನ್ ಮಾಡ್ತೀನಿ. JioPos Light. ನೋಡಿ ಸ್ನೇಹಿತರೆ, ಇಲ್ಲಿ ಅಪ್ಲಿಕೇಶನ್ ಇದೆ. JioPos Light. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ನಾನೀಗ. JioPos Light. JioPos Light. Unlabeled button. ಸ್ನೇಹಿತರೆ, ಈ ಅಪ್ಲಿಕೇಶನ್ನು ಪ್ಲೇಸ್ಟೋರಿಂದ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಸೈನ್ ಇನ್ ಆಗಬೇಕಾಗುತ್ತೆ. ನೀವು ಇನ್ಸ್ಟಾಲ್ ಮಾಡಿ ಅಲ್ಲಿ ಅಲೌ ಪರ್ಮಿಷನ್ ಕೇಳುತ್ತೆ. ಎಲ್ಲದಕ್ಕೂ ನೀವು ಅಲೌ ಕೊಡಿ. ಆಮೇಲೆ ನಿಮ್ಮ ಇಮೇಲ್ ಐ ಡಿ, ಫೋನ್ ನಂಬರು ಮತ್ತು ಒಂದು 4 ಸಂಖ್ಯೆಯ ಪಿನ್ನನ್ನು ನೀವು ಹಾಕ್ಕೊಬೇಕಾಗುತ್ತೆ. ಈಗೆಲ್ಲ ನಾನು ಫುಲ್ ಕಂಪ್ಲೀಟ್ ಎಲ್ಲ ಮಾಡಿರೋದ್ರಿಂದ ಈಗ ನಿಮಗೆ ಅದನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. Unlabeled button. Sell. Recharge. ಇಲ್ಲಿ ರೀಚಾರ್ಜ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ರೀಚಾರ್ಜನ್ನು ಮಾಡ್ಬೋದು. My earnings. My account Rs 966.66 available in account last 20 days transaction. ಸ್ನೇಹಿತರೆ, ಇದು ನನ್ನ ಬ್ಯಾಲೆನ್ಸು 966 ರೂಪಾಯಿ ಈಗ ಬ್ಯಾಲೆನ್ಸ್ ಇದೆ ನನ್ನ ಅಕೌಂಟಲ್ಲಿ. ನಾನು ಒಂದು 1000 ರೂಪಾಯಿ ಹಾಕ್ಕೊಂಡಿದ್ದೆ. 1041 ರೂಪಾಯಿ ನನಗೆ ಬಂದಿತ್ತು. ಅದರಲ್ಲಿ ನಾನು ಒಂದು ಜಿಯೋ ಕೀಪ್ಯಾಡ್ಗೆ 75 ರೂಪಾಯಿ ರೀಚಾರ್ಜನ್ನು ಮಾಡಿದ್ದೀನಿ. ಈಗ 966 ರೂಪಾಯಿ ನನ್ನ ಬ್ಯಾಲೆನ್ಸ್ ಇದೆ. Load money. ಇಲ್ಲಿ ಲೋಡ್ ಮನಿ ಅಂತ ಒಂದು ಆಪ್ಷನ್ ಇದೆ. ಮುಂದೆ ಏನಿದೆ ನೋಡೋಣ. Passbook. Get the most from Jio. ಸ್ನೇಹಿತರೆ, ಇಲ್ಲಿ 4 ಅನ್ಲೇಬಲ್ ಬಟನ್ಗಳು ನಮಗೆ ಸಿಗ್ತವೆ. ನೋಡೋಣ. Unlabeled button. JioCare out of fax. Unlabeled button. JioPos Light. Unlabeled button. ನೋಡಿ, 4 ಅನ್ಲೇಬಲ್ ಬಟನ್ಗಳಿದ್ದಾವೆ. ಅದರಲ್ಲಿ 3ನೇ ಅನ್ಲೇಬಲ್ ಬಟನನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ಕೆಲವು ಆಪ್ಷನ್ಗಳನ್ನ ನಾನು ತೋರಿಸ್ಕೊಡ್ತೀನಿ. JioPos Unlabeled button. ಇದು 3ನೇ ಅನ್ಲೇಬಲ್ ಬಟನ್. ಅದ್ರ ಮೇಲೆ ನಾನು ಟ್ಯಾಬ್ ಮಾಡಿದ್ದೀನಿ. JioPos Light. 9,916,667,385. ಇದು ನನ್ನ ನಂಬರ್ ಹೇಳ್ತಾ ಇದೆ. PRMID. ಇದು ID. 07008435571. ಇದು Load money 1 of 8 in list 8 items. ಲೋಡ್ ಮನಿ. Recharge 2 of 8. ರೀಚಾರ್ಜ್. Change MPIN 3 of 8. ಚೇಂಜ್ MPIN. ಇಲ್ಲಿ ನಿಮ್ಮ 4 ಸಂಖ್ಯೆಯ ಪಿನ್ನು ಅದು ನಿಮಗೆ ಭಾಳ ಇಂಪಾರ್ಟೆಂಟು. ನೀವು ನಂಬರ್ ಹಾಕಿ ನೀವು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿಕೊಂಡು ಬೈ ಮೇಲೆ ಕ್ಲಿಕ್ ಮಾಡಿ ಈ ಪಿನ್ನು 4 ನಂಬರ್ದು ಏನಿದೆ ಪಿನ್ನು MPIN ಇದನ್ನು ಎಂಟರ್ ಮಾಡಿ ಪ್ರಸೀವ್ ಕೊಟ್ಟರೆ ರೀಚಾರ್ಜ್ ಸಕ್ಸಸ್ ಆಗೋದು. ಈ ನಂಬರ್ ಯಾವುದೇ ಕಾರಣಕ್ಕೂ ಮರಿಬಾರ್ದು. Forgot MPIN 4 of 8. ಈ ಪಿನ್ನು ನೀವೇನಾದರೂ ಮರ್ತಿದ್ರೆ ಇದ್ರ ಮೇಲೆ ಟ್ಯಾಬ್ ಮಾಡಿದ್ರೆ ಅಲ್ಲಿ ನೀವು OTP ಬರುತ್ತೆ ನಿಮಗೆ ನಿಮ್ಮ ನಂಬರ್ಗೆ. ಅದ್ರ ಮೂಲಕ ನೀವು ಹೊಸ MPIN ಅನ್ನು ಕ್ರಿಯೇಟ್ ಮಾಡ್ಕೊಬೋದು. My customers 5 of 8. My earnings 6 of 8. Fax 7 of 8. Logout 8 of 8. ಲಾಗೌಟ್ ಕೂಡ ಇಲ್ಲೇ ಆಗ್ಬೋದು. ಇದರಲ್ಲಿ ನಾನು ಲೋಡ್ ಮನಿ ಅದನ್ನು ತೋರಿಸ್ತೀನಿ ನಿಮಗೆ. ಅಂದರೆ ಅಮೌಂಟನ್ನು ಯಾವ ರೀತಿ ಇಲ್ಲಿಗೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. Unlabeled. Jio. Fax. Showing up. Unlabeled. JioPos. Unlabeled. Sell. Recharge. My earnings. My account. Load money. ಲೋಡ್ ಮನಿ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. JioPos Light. Amount. Edit box. ಇಲ್ಲಿ ಅಮೌಂಟನ್ನು ನಾವು ಹಾಕಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ Amount. Edit box. ಇಲ್ಲಿ ಅಮೌಂಟ್ ಎಡಿಟ್ ಬಾಕ್ಸ್ ಇದೆ. ಇಲ್ಲಿ ನಾನು 100 ಅಮೌಂಟ್ ಎಂಟರ್ ಮಾಡಿ ತೋರಿಸ್ತೀನಿ. Showing number keyboard. 1 0 0. Editing. 100 edit box. Amount. 100 ಎಡಿಟ್ ಬಾಕ್ಸಲ್ಲಿ ನಾನು ಎಂಟರ್ ಮಾಡಿದ್ದೀನಿ. Rs. You will get Rs. 104.166. ನೋಡಿ ಸ್ನೇಹಿತರೆ, ಅದು 104.166 ಅಂತ ಹೇಳ್ತಾ ಇದೆ. ಅಂದರೆ 4.166 ಅಷ್ಟು ಕಮಿಷನ್ ಸಿಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ.
You will edit load money editing 100 ಈಗ ನಾನು 500 ಎಂಟರ್ ಮಾಡಿ ನಿಮಗೆ ತೋರಿಸ್ತೀನಿ. delete end of feed delete 1 deleted 5 and 0 editing 500 edit box amount ನೋಡೋಣ ಎಷ್ಟು ಕಮಿಷನ್ ಸಿಗುತ್ತೆ ಅಂತ. you will get 520.83 520.83 520.83 ಅಂತ ಹೇಳ್ತಾ ಐತೆ. ಇಲ್ಲಿ 20 ರೂಪಾಯಿ ಕಮಿಷನನ್ನು ನೀವು ಪಡಿಬೋದು. You will get editing 500 edit box amount. ಸ್ನೇಹಿತರೆ, ಅವರೇ ಇಲ್ಲಿ ಅಮೌಂಟನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಆಟೋಮೆಟಿಕ್ಕಾಗಿ ಎಡಿಟ್ ಬಾಕ್ಸಲ್ಲಿ ಎಂಟರ್ ಮಾಡ್ದೇ ನಾವು ನಂಬರನ್ನು ಹಾಕ್ತಲೇ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. Editing 1000 button. ಇಲ್ಲಿ 1000 ಅಂತ ಹೇಳ್ತು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಅಲ್ಲಿ ಸೆಲೆಕ್ಟ್ ಆಗುತ್ತೆ. ಎಡಿಟ್ ಬಾಕ್ಸಲ್ಲಿ 1000 ಎಂಟರ್ ಆಗುತ್ತೆ. ನಾನೀಗ ಡಬಲ್ ಟ್ಯಾಪ್ ಮಾಡ್ತೀನಿ ನೋಡಿ. 1000 end of field. Editing 1000 edit box amount. ನೋಡಿ, ಇಲ್ಲಿ 1000 ಎಡಿಟ್ ಬಾಕ್ಸಲ್ಲಿ ಎಂಟರ್ ಆಗೈತೆ. 1000 button. 2000 button. 2500 button. ನೋಡಿ, 2500 ಅವರೇ ಕೊಟ್ಟಿದ್ದಾರೆ. ಈಗ ಕಮಿಷನ್ ಎಷ್ಟು ಸಿಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. You will get 1041.66. 1041.66 ಅಂತ ಹೇಳ್ತಾ ಇದೆ. ಅಂದರೆ 41 ರೂಪಾಯಿ ಕಮಿಷನ್ ಇಲ್ಲಿ ನಿಮಗೆ ಸಿಗುತ್ತೆ. ನೀವು 1000 ಆ್ಯಡ್ ಮಾಡಿಕೊಂಡ್ರೆ 2000 button. ಈಗ 2000 ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಅದು ಆಟೋಮೆಟಿಕ್ಕಾಗಿ ಎಡಿಟ್ ಬಾಕ್ಸಲ್ಲಿ ಸೆಲೆಕ್ಟ್ ಆಗುತ್ತೆ. ಅದಕ್ಕೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ ಈಗ. 2000 end of feed. Editing 2000 edit box amount. ನೋಡಿ, ಸೆಲೆಕ್ಟ್ ಆಗಿದೆ ಎಡಿಟ್ ಬಾಕ್ಸಲ್ಲಿ. You will get 2083.32. 2083 ಅಂದರೆ 83 ರೂಪಾಯಿ ಕಮಿಷನ್ ಇಲ್ಲಿ ಸಿಗುತ್ತೆ ನೀವು 2000 ರೂಪಾಯಿ ಲೋಡ್ ಮಾಡಿಕೊಂಡ್ರೆ. You will get 2500 button. 2500 ನೋಡೋಣ ಕೊನೆಯದಾಗಿ. 2500 end of field. You will 2604.15. 2604.15. 2604 ರೂಪಾಯಿ ಅಂದರೆ 104 ರೂಪಾಯಿ ಕಮಿಷನ್ ಸಿಗ್ತಾ ಐತೆ. ಕಮಿಷನ್ ಈ ಥರ ಬರುತ್ತೆ. ಸ್ನೇಹಿತರೆ, ನಾನು ಅವ್ರ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದಾಗ ಅವರು ಮಿನಿಮಮ್ 1000 ಆ್ಯಡ್ ಮಾಡಬೇಕು ಅಂತ ಹೇಳಿದರು. ಈಗ ನಾನು 1000 ಆ್ಯಡ್ ಮಾಡಿದ್ದೀನಿ ಫಸ್ಟ್ ಟೈಮು. ಸೆಕೆಂಡ್ ಟೈಮಿಂದ 200 ಎಲ್ಲ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಇಲ್ಲಿ 100 ಕೂಡ ತಗೊತಾ ಇದೆ. ನೀವು ನೋಡಿ ನಿಮ್ಗೆ ಯಾವ ಥರ ಅದು ವರ್ಕ್ ಆಗುತ್ತೆ ಚೆಕ್ ಮಾಡಿ. ಸ್ನೇಹಿತರೆ, ಈಗ ನಿಮಗೆ ತೋರಿಸೋದಕ್ಕೋಸ್ಕರ ನಾನು 1000 ಮೇಲೆ ಡಬಲ್ ಟ್ಯಾಪ್ ಮಾಡಿ ತೋರಿಸ್ತೀನಿ. 1000 edit box amount. ನೋಡಿ, ಇಲ್ಲಿ 1000 ಎಡಿಟ್ ಬಾಕ್ಸಲ್ಲಿ ಸೆಲೆಕ್ಟ್ ಆಗಿದೆ. 2000 but 2500 but you will get 1041.66. ನೋಡಿ ಸ್ನೇಹಿತರೆ, ಇಲ್ಲಿ 1041.66 ಅಂತ ಹೇಳ್ತಾ ಇದೆ. ಈಗ ಅದನ್ನು ಯಾವ ಥರ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. Proceed button. ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. JioPos Lite. Load money. My Jio web view. Amount payable. Rupee 1000.00. UPI. Google Pay. Link. ಗೂಗಲ್ ಪೇ ಇದೆ. Amazon Pay UPI. PhoneApe. Link. ಫೋನ್ ಪೇ ಇದೆ. Other payment options. Not checked. Debit ATM card. Radio button. Not checked. Net banking. Not checked. Credit card. Radio button. Wallets. ವಾಲೆಟ್ಸ್. Jio Money. Link and Pay. Paytm. MobiQuick. ಸ್ನೇಹಿತರೆ, ನಾನೀಗ ಫೋನ್ ಪೇ ಮುಖಾಂತರ ಆ್ಯಡ್ ಮಾಡಿದ್ದು. ನಾನು ಫೋನ್ ಪೇನ ಓಪನ್ ಮಾಡಿ ತೋರಿಸ್ತೀನಿ. Amazon Pay UP. PhoneApe. Link. ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿ. PhoneApe. IV help button. ಇದು ಡೈರೆಕ್ಟ್ ನಿಮಗೆ ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಫೋನ್ ಪೇಗೆ ಕರ್ಕೊಂಡೋಗುತ್ತೆ. Reliance Jio INFOCOMM. Jio at Citibank. View history. Rupee 1000 edit box enter amount disabled. ನೋಡಿ, 1000 ಡಿಸೇಬಲ್ ಅಂತ ಹೇಳ್ತಾ ಇದೆ. ಮುಂದೆ ನೋಡೋಣ. On tapping pay, you'll be message. Debit from asterisk 9007 1000 rupees. Checked radio button. State Bank of India. ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಂದು ಅಕೌಂಟು ಹೇಳ್ತಾ ಇದೆ ಅದು. Add another bank account powered by. Add another bank powered by. Send out of pager. ಇಲ್ಲಿ ಸೆಂಡ್ ಅಂತ ಇದೆಯಲ್ಲ, ಸೆಂಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. Edit box. PhoneApe. Show button.
ಇಲ್ಲಿ ನೋಡಿ ಸ್ನೇಹಿತರೆ, ಎಡಿಟ್ ಬಾಕ್ಸ್ ಓಪನ್ ಆಯಿತು. ಅಂದರೆ ಇದು UPI ಪಿನ್ನನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ UPI ಪಿನ್ನನ್ನು ಎಂಟರ್ ಮಾಡಿ ನಾವು ಇಲ್ಲಿ ಅನ್ಲೇಬಲ್ ಬಟನ್ ನಿಮಗೆ ಗೊತ್ತಲ್ಲ, ರೈಟ್ ಕಾರ್ನರಲ್ಲಿ ಇಲ್ಲಿ ಟಚ್ ಮಾಡಿದ್ರೆ ಸಬ್ಮಿಟ್ ಕೊಟ್ಟರೆ ಜಿಯೋ ಪೋಸ್ ವಾಲೆಟ್ಗೆ ಅಮೌಂಟು ಆ್ಯಡ್ ಆಗುತ್ತೆ. ನಾನು ಈಗಾಗಲೇ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನು ಓಪನ್ ಮಾಡಿದೆ ಸ್ನೇಹಿತರೆ. ನಾನೀಗ ಮತ್ತೊಮ್ಮೆ ಜಿಯೋ ಪಾಸ್ ಆ್ಯಪನ್ನು ಓಪನ್ ಮಾಡ್ತೀನಿ. ಯಾವ ರೀತಿ ರೀಚಾರ್ಜ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. Money. JioPos Lite. Unlabeled. JioPos. Unlabeled. Sell. Recharge. ಇಲ್ಲಿ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ತೀನಿ. JioPos. Recharge. Jio. Web view. Unlabeled but recharge. Online mobile reach. I would like to enter your Jio number link with mobile. Jio number. Edit box. Jio number. ಸ್ನೇಹಿತರೆ, ಇಲ್ಲಿ ಎಡಿಟ್ ಬಾಕ್ಸ್ ಬಂದಿದೆ. ಇಲ್ಲಿ ಜಿಯೋ ನಂಬರನ್ನು ಹಾಕಬೇಕಾಗುತ್ತೆ. Graphic. ಸ್ನೇಹಿತರೆ, ಈಗಾಗಲೇ ನಾನು ನಂಬರನ್ನು ಎಂಟರ್ ಮಾಡಿದ್ದೀನಿ ನೋಡಿ. Editing. 9,916,667,385. ನಂಬರ್ ಈಗ Edit ಎಂಟರ್ box. ಆಗಿದೆ. Jio number. Cross. Submit. Button. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. Dial keyboard hidden. 9,000,009. Edit. Popular plans. ಇಲ್ಲಿ ಪಾಪ್ಯುಲರ್ ಪ್ಲ್ಯಾನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ಮುಂದೆ ಸ್ವೈಪ್ ಮಾಡ್ಕೊಂಡು ಹೋಗಿ. Top up. Jio 4G data. International roaming. ISD. Others. Note. All plan. Expanded. 1.5 gigabytes day packs. Plan. Validity. Benefits. Backquote 2121. 336 days. Unlimited. 504 gigabytes. Backquote 584 days. Unlimited. 126 gigabytes. Backquote 399. 56 days. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ನಿಮ್ಗೆ ಯಾವ ಪ್ಲ್ಯಾನ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. Unlimited. 84 gigabytes. Backquote 199. ಇಲ್ಲಿ 199 ಅಂತ ಹೇಳ್ತಲ್ಲ, ಈ ಪ್ಲ್ಯಾನು ನನಗೆ ಬೇಕಾಗಿದೆ. ಈಗ ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ನೀವು ಡಬಲ್ ಟ್ಯಾಪ್ ಮಾಡ್ತಿದ್ದಂಗೆ ಅದು ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ರೈಟ್ ಕಾರ್ನರಲ್ಲಿ ನಿಮಗೆ ಟಚ್ ಮಾಡಿ. ಇಲ್ಲಿ Buy button. ಬಾಯ್ ಅಂತ ಒಂದು ಬಟನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. Enter your MPIN. ಇಲ್ಲಿ ಎಂಟರ್ ಯುವರ್ MPIN. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಇಮೇಲ್ ID, ಫೋನ್ ನಂಬರ್ ಮತ್ತು ನಿಮ್ಮ ಪಿನ್ನು 4 ನಂಬರ್ ಪಿನ್ನನ್ನು ನೀವು ಹಾಕ್ಕೊಂಡಿರ್ಬೇಕಾಗುತ್ತೆ ಅಂತೇಳಿ. ನಾನು ಈಗಾಗಲೇ ಎಲ್ಲ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ನಾನು ಪಿನ್ನನ್ನು ನಾನು ಎಂಟರ್ ಮಾಡಿ ರೀಚಾರ್ಜ್ ಮಾಡಿ ನಿಮಗೆ ತೋರಿಸ್ತೀನಿ. Enter MPIN. Password. Edit box. Proceed button. ಈಗ ಪ್ರೊಸೀವ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನನ್ನ ಪಿನ್ನನ್ನು ಹಾಕಿದ್ದೀನಿ ನಾನು. Password keyboard hidden. Payment confirmation. Thank you. Your transaction is successful. ನೋಡಿ ಸ್ನೇಹಿತರೆ, ಸಕ್ಸಸ್ಫುಲ್ ಆಗಿ ರೀಚಾರ್ಜ್ ಆಗಿದೆ. Your reference number ISBR0004IXVPW4. Your payment using cash for transaction ID BR0004IXVPW4 has been taken on the 21st of April 2020 11:59 a.m. Your Jio number 9,916,667,385. Plan. Validity. Benefits. Backquote 120. Backquote 199. 28 days. 42 gigabytes. Note. You can. Terms and conditions. 1. All payments made are subject to 2. The payment made by the customer via this receipt. Regged. Off. Reliance Jio Infocom Limited. Office 101. Saffron. Near. Centre Point. Panchwati 5 Rasta. Ambawadi. Ahmedabad 38006. Gujarat, India. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ಜಿಯೋ ಪೋಸ್ ಮುಖಾಂತರ ರೀಚಾರ್ಜ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ನನ್ನ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಿಮಗೆ ಮತ್ತೆ ತೋರಿಸ್ತೀನಿ ನಾನು. Back button. JioP. My earnings. My account Rs 767.66. Available in account. My account Rs 767.66. Available in account. Last 20 days transaction. 767 ರೂಪಾಯಿ ನನ್ನ ಅಕೌಂಟಲ್ಲಿ ಇನ್ನೂ ಬ್ಯಾಲೆನ್ಸ್ ಇದೆ. ಈ ರೀತಿ ನೀವು ಇದನ್ನು ಉಪಯೋಗಿಸ್ಕೊಂಡು ರೀಚಾರ್ಜ್ ಮಾಡ್ಬೋದು. ಮತ್ತು 40 ರೂಪಾಯಿ ಕಮಿಷನ್ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಕುಟುಂಬದ ಯಾವುದೇ ನಂಬರ್ ಇರ್ಬೋದು, ನಿಮ್ಮ ಸ್ನೇಹಿತರದ ಯಾವುದೇ ಜಿಯೋ ನಂಬರ್ ರೀಚಾರ್ಜ್ ಮಾಡೋದ್ರ ಮೂಲಕ 40 ರೂಪಾಯಿಯನ್ನು ನೀವು ಪಡಿಬೋದು 1000ಕ್ಕೆ ಕಮಿಷನ್ ಆಗಿ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಇದು ಒಳ್ಳೆ ಕೊಡುಗೆಯನ್ನು ನಮ್ಮ ಜಿಯೋದವರು ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಟ್ಯುಟೋರಿಯಲನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ಮಳೆ ಬರುವ ಹಾಗಿದೆ ಮನವಿ